ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸೊಂದು ವಿಡಿಯೋ ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸತ್ಯನಾರಾಯಣ, ನನ್ನ ಊರು ಕೇರಳದ ಕಾಸರಗೋಡಲ್ಲಿ. ಓಕೆ, ನಾನು ಇವತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ರಿಸಲ್ಟ್ ಸಿಕ್ಕಿದೊಬ್ಬರ ರಿಸಲ್ಟ್ಸನ್ನ ಫೋಟೋಸ್ ತೋರಿಸ್ತಾ ಇದ್ದೀನಿ. ನನ್ನ ವೀಡಿಯೋದ ಒಂದು ಪ್ರತ್ಯೇಕತೆ ಅಂದರೆ ನಾನು ಅವರ ಬಿಫೋರ್ ಫೋಟೋ, ಆಫ್ಟರ್ ಫೋಟೋ, ಸರ್ಜರಿ ಫೋಟೋ ಎಲ್ಲ ತೋರಿಸಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ, ಇವರ ಸರ್ಜರಿ ಮಾಡ್ಕೊಂಡದ್ದು 1900 ಗ್ರಾಫ್ಟ್, 2000 ಗ್ರಾಫ್ಟಿಂದ 100 ಗ್ರಾಫ್ಟ್ ಕಡಿಮೆಯಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ, ಅವರ ಬಿಫೋರ್ ಫೋಟೋ ತೋರಿಸ ನೋಡಿ. ದೊಡ್ಡ ಏನು ಬಾಲ್ನೆಸ್ ಬಂದಿಲ್ಲ, ಬಟ್ ಹೇರಲ್ಲಿ ಹೋಗಿಬಿಟ್ಟಿದೆ. ಇವರ ಕೇಸಲ್ಲಿ ಹೇಗೆಂದರೆ ಇವರಿಗೆ ಏಜ್ 29 ಇದೆ. ಆ್ಯಂಡ್ ಈಗಿರುವ ಹೇರ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ಹೇರ್ ಫಾಲ್ ಇಲ್ಲ, ಕಂಟ್ರೋಲ್ ಇದೆ. ಆ್ಯಂಡ್ ಡೋನರ್ ತುಂಬ ಚೆನ್ನಾಗಿದೆ. ಅವರ ಫಾದರ್ ಸಹ ದೊಡ್ಡ ರೀತಿ ಬಾಳ್ನೆಸ್ ಇಲ್ಲ, ಇಷ್ಟೇ ಬಾಳ್ನೆಸ್ ಇದೆ. ಸೊ ಆದ ಕಾರಣ ಇವರಿಗೇನು ಫ್ಯೂಚರಲ್ಲಿ ಅಷ್ಟು ಬೇಗನೆ ಬಾಕಿ ಹೇರ್ ಒಂದು ಫಾಲಿಂಗ್ ಬರೋ ಚಾನ್ಸ್ ಕಡಿಮೆ ಇದೆ. ಸೊ ಈಸ್ ಐಡಲ್ ಕ್ಯಾಂಡಿಡೇಟ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ, ಈ ವಿಡಿಯೋ ಕಾಣುವಾಗ ತುಂಬ ಜನರ ಕಮೆಂಟ್ ಹಾಕ್ಬೋದು, ಬ್ರೋ ನೀವು ಯಾಕೆ ಸರ್ಜರಿ ಮಾಡ್ಕೊಂಡಿಲ್ಲ? ಫಸ್ಟ್ ಟೈಮ್ ವಿಡಿಯೋ ಕಾಣೋರು ತುಂಬ ಜನ ಇರ್ತಾರೆ, ನಿಮ್ಮ ಹೇರ್ಲ ಹಾಗಿದೆ ಹೀಗಿದೆ. ನೋಡಿ, ನಾನು ನನ್ನ ಬಿಫೋರ್ ಫೋಟೋ ತೋರಿಸ್ತಾ ಇದ್ದೇನೆ. ದಿಸ್ ಇಸ್ ಮೈ ಬಿಫೋರ್ ಫೋಟೋ. ಅಂದರೆ ಒಂದು ಟಾರ್ಚ್ ಹಾಕಿದರೆ ತಲೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು, ಅಷ್ಟು ಜಾಸ್ತಿ ಬಾಳ್ನೆಸ್ ನನಗೆ ಇತ್ತು. ಸೊ ನನ್ನ ಕೇಸ್ ತುಂಬ ಡಿಫರೆಂಟ್, ಇವರ ಕೇಸ್ ಡಿಫರೆಂಟ್ ಇದೆ. ಯಾಕೆಂದರೆ ನನಗೆ ತೆಗೊಳ್ಳೋಕ್ಕೆ ಗ್ರಾಫ್ಟ್ ಇಲ್ಲ, ಲಿಮಿಟೆಡ್ ಗ್ರಾಫ್ಟ್ ಇದೆ. ಆ ಗ್ರಾಫ್ಟನ್ನು ತುಂಬ ಕೆಳಗಡೆ ಮಾಡಿ ಹೇರ್ಲಲ್ಲಿ ಮಾಡಿದರೆ ನನಗೆ ಹಿಂದೆಗಡೆ ಕವರ್ ಆಗಲ್ಲ. ಸೊ ಡಾಕ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ ಅವರು 2 ಸಿಟ್ಟಿಂಗ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ನನಗೆ. ಸೊ ಟೋಟಲ್ ಯೂಸ್ ಮಾಡಿದ ಗ್ರಾಫ್ಟ್ ಅಂದರೆ 8000 ಗ್ರಾಫ್ಟ್, ಬಿಎಡ್, ಚೆಸ್ಟ್, ತಲೆ ಹಿಂದ್ಗಡೆ ಎಲ್ಲ ಯೂಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು. ಸೊ ಹೇಳನ್ನು ಸ್ವಲ್ಪ ಮೇಲೆ ಮಾಡಿದರೆ ಅದು ಐಡಿಯಲ್ ಮಾಡಿಬಿಡಿ. ಯಾಕಂದರೆ ಒಂದು ಲೈನ್ ಕೆಳಗೆ ಇಳಿಸಬೇಕು ಅಂದರೆ 1000 ಗ್ರಾಫ್ಟ್ಸ್ ಬೇಕು. ಅಷ್ಟು ಗ್ರಾಫ್ಟ್ ಶಾರ್ಟೇಜ್ ಆದ ಕಾರಣ ಈ ರೀತಿ ಹೇರ್ ಲೈನ್ ಮಾಡಿ. ಐ ಆಮ್ ಹ್ಯಾಪಿ ವಿತ್ ಮೈ ಹೇರ್ ಲೈನ್. ಓಕೆ, ಆದರೆ ಇವರ ಹೇರ್ ಲೈನ್ ಡಿಫರೆಂಟ್ ಇದೆ. ಯಾಕೆಂದರೆ ಇವರಿಗೆ ತಗೊಳ್ಳಿಕ್ಕೆ ತುಂಬ ಗ್ರಾಫ್ಟ್ ಇದೆ. ಆ್ಯಂಡ್ ಅವರ ಬಾಳ್ನೆಸ್ ಲೆವೆಲ್ ಕಡಿಮೆ ಇದೆ. ನೋಡಿ, ಅವರ ಹೇರ್ಲಲ್ಲಿ ಮಾಡ್ಕೊಂಡಿದ್ದು ಈ ರೀತಿಯಲ್ಲಿ ನೋಡಿ, ತುಂಬ ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಅದಂದರೆ ಅವರು ಮಾಡ್ಕೊಂಡಿದ್ದ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಸರ್ಜರಿ ಮಾಡ್ಕೊಂಡಿದ್ದಾರೆ. ರಿಯಲ್ ಟೈಮ್ ಎಫಿ ವಿತ್ ಸಫೈರ್. ಓಕೆ, ನಾನು 2 ಮಾತು ಹೇಳ್ತಾ ಇದ್ದೀನಿ. ಏನಂದರೆ ರಿಯಲ್ ಟೈಮ್ ಎಫಿ ನಾನು ಅವತ್ತು ವೀಡಿಯೋ ಮಾಡಿದ್ದೆ, ಬಟ್ ಪುನಃ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ನಾರ್ಮಲಿ ಟ್ರಾನ್ಸ್ಫರ್ ಮಾಡುವಾಗ ಏನು ಮಾಡ್ತಾರೆ ಡಾಕ್ಟರ್ಸ್ ಅಂದರೆ, ನಮ್ಮ ಹೇರ್ನೆಲ್ಲ ಟ್ರಿಮ್ ಮಾಡ್ಕೊಳ್ತಾರೆ. ಟ್ರಿಮ್ ಮಾಡಿದ ಮೇಲೆ ತಲೆ ಹಿಂದೆಗಡೆಯಲ್ಲಿ ಡೌನ್ ರೇ ಹಿಂದೆಗಡೆ ನೋಡಿ, ಹಿಂದೆಗಡೆಯಿಂದ ಗ್ರಾಫ್ಟ್ ತೆಗಿತಾರೆ. ಅವರು ಗ್ರಾಫ್ಟ್ ತೆಗೆಯೋದು ಫಸ್ಟ್ ಮಾಡ್ತಾರೆ. 2000 ಆದರೆ 2000 ಗ್ರಾಫ್ಟ್ ಒಂದೊಂದೇ ಗ್ರಾಫ್ಟ್ ಪಂಚ್ ಮಾಡಿ ತೆಗಿತಾರೆ. ತೆಗೆದ ಮೇಲೆ ಅದನ್ನೊಂದು ಸೊಲ್ಯೂಷನ್ ಹಾಕಿಡ್ತಾರೆ, ಒಂದು ಲಿಕ್ವಿಡಲ್ಲಿ ಹಾಕಿಡ್ತಾರೆ. ಯಾಕೆಂದರೆ ಡ್ಯಾಮೇಜ್ ಆಗಬಾರ್ದು, ಹಾಗೆ ಲಿಕ್ವಿಡಲ್ಲಿ ಹಾಕಿಡ್ತಾರೆ. ಆಮೇಲೆ ಸ್ಕಿನ್ನಲ್ಲಿ 2000 ಸಣ್ಣ ಸಣ್ಣ ಹೋಲ್ಸ್ ತೆಗಿತಾರೆ. ತೆಗೆದ ಮೇಲೆ ಈ ಗ್ರಾಫ್ಟನ್ನು ಒಂದೊಂದಾಗಿ ಇಂಪ್ಲಾಂಟೇಷನ್ ಮಾಡ್ತಾರೆ. ಓಕೆ, ಇದು ನಾರ್ಮಲಿ ಮಾಡೋ ಟೆಕ್ನಾಲಜಿ. ರಿಯಲ್ ಟೈಮ್ ಎಫಿಲ್ ಏನು ಮಾಡ್ತಾರೆ ಅಂದರೆ, ಅವರು ಫಸ್ಟಿಗೆ ಹೋಲ್ ಮಾಡ್ತಾರೆ, ಸ್ಕಿನ್ನಲ್ಲಿ ಸ್ಲಿಟ್ಟಿಂಗ್ ಅಂತ ಹೇಳ್ತಾರೆ. ಫಸ್ಟಿಗೆ ಸ್ಕಿನ್ನಲ್ಲಿ ಹೋಲ್ ಮಾಡ್ತಾರೆ, ಆಮೇಲೆ ಗ್ರಾಫ್ಟ್ ತೆಗಿತಾರೆ. ಗ್ರಾಫ್ಟ್ ಎಷ್ಟು ಬೇಕೋ ಅಷ್ಟು ತೆಗಿತಾರೆ, ಜಾಸ್ತಿ ಏನು ತೆಗಿತಾರೆ. 2000 ಒಟ್ಟಿಗೆ ತೆಗಿತಾ ಇಲ್ಲ, ಮೇ ಬಿ 200-300 ಗ್ರಾಫ್ಟ್ ಎಟ್ ಟೈಮ್ ತೆಗಿತಾರೆ. ಅದನ್ನು ಆವಾಗಲೇ ಇಂಪ್ಲಾಂಟ್ ಮಾಡ್ತಾರೆ. ಅದ್ರ ಏನು ಬೆನಿಫಿಟ್ ಅಂದರೆ ನೋಡಿ, ನಮ್ಮ ಗ್ರಾಫ್ಟ್ ಅಂದರೆ ಸ್ಕಿನ್ನಿನ ಒಳಗಡೆ ಇರೋದು ಗ್ರಾಫ್ಟ್, ಹೇರ್ ಅಲ್ಲ, ಹೇರ್ನ ರೂಟ್. ಅಂದರೆ ಅದಕ್ಕೆ ಆಕ್ಸಿಜನ್ ಸಪ್ಲೈ, ಬ್ಲಡ್ ಸಪ್ಲೈ ಸಿಗ್ತಾ ಇದೆ ನಮ್ಮ ಸ್ಕಿನ್ನಿಂದ. ಸೊ ಅದನ್ನು ತೆಗೆದು ಹೊರಗಡೆ ಇಡುವಾಗ ಈ ಆಕ್ಸಿಜನ್ ಸಪ್ಲೈ, ಬ್ಲಡ್ ಸಪ್ಲೈ ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ. ಆಗ ಏನಾಗುತ್ತೆ ಅಂದರೆ, ಈ ಗ್ರಾಫ್ಟ್ ಅಂದರೆ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ. ಎಲ್ಲ ಗ್ರಾಫ್ಟ್ ಒಂದೇ ಕ್ವಾಲಿಟಿ ಅಲ್ಲ. ಕೆಲವೊಂದು ಒಳ್ಳೆ ಗ್ರಾಫ್ಟ್ ಇರುತ್ತೆ, ಕೆಲವೊಂದು ಕ್ವಾಲಿಟಿ ಕಡಿಮೆ ಇರುತ್ತೆ, ಕೆಲವೊಂದು ಹೈ ಕ್ವಾಲಿಟಿ ಇರುತ್ತೆ, ಕೆಲವೊಂದು ಕ್ವಾಲಿಟಿ ಇರೋದಿಲ್ಲ. ಈ ಕ್ವಾಲಿಟಿ ಇರೋದೇ ಗ್ರಾಫ್ಟ್ ಇದೆ, ಆ ಗ್ರಾಫ್ಟ್ಗಳು ನೀರಲ್ಲಿ ಹಾಕೋ ಕಾರಣ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಸೊ ನಾವೊಂದು 2000 ಗ್ರಾಫ್ಟ್ ಅಂದರೆ 200-300 ಗ್ರಾಫ್ಟ್ ನೀರಲ್ಲಿ ಹಾಕೋ ಕಾರಣ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಯು ಕ್ಯಾನಾಟ್ ಅವಾಯ್ಡ್ ದ್ಯಾಟ್. ಅದಕ್ಕೆ ಬೇಕಾಗಿ ರಿಯಲ್ ಟೈಮ್ ಎಫ್ ಸ್ಟಾರ್ಟ್ ಮಾಡಿದ್ದಾರೆ. ರಿಯಲ್ ಟೈಮ್ ಎಫ್ ಮಾಡುವಾಗ ಒಂದು ಗ್ರಾಫ್ಟ್ ಡ್ಯಾಮೇಜ್ ಆಗೋದಿಲ್ಲ, ಅದೇ ರೀತಿ ಗ್ರಾಫ್ಟ್ನ ಕ್ವಾಲಿಟಿ ನಷ್ಟ ಆಗೋದಿಲ್ಲ, ಅದೇ ಕ್ವಾಲಿಟಿ ಸಿಗ್ತಾ ಇದೆ. ಸೊ ಅವರು ರಿಯಲ್ ಟೈಮ್ ಎಫ್ ಮಾಡಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಇರೋದು ಸಫೈರ್ ಟೆಕ್ನಾಲಜಿ. ಸಫೈರ್ ಬಗ್ಗೆ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಸಫೈರ್ ಬಗ್ಗೆ ನಾನು ಸಿಂಪಲಾಗಿ ಹೇಳ್ತೇನೆ, ನಾನು ಅದರ ಬಗ್ಗೆ ಡೀಟೇಲಾಗಿ ವೀಡಿಯೋ ಬೇರೊಂದು ದಿವಸ ಮಾಡ್ತಾ ಇದ್ದೀನಿ. ಓಕೆ, ನಾರ್ಮಲಿ ನೋಡಿ, ಈ ಸ್ಲಿಟ್ ಮಾಡ್ತಾರೆ, ಹೋಲ್ಸ್ ತೆಗಿತಾರಲ್ಲ, ನಾರ್ಮಲಿ ಮಾಡ್ತಾ ಇರೋದು ಸ್ಟೈನ್ಲೆಸ್ ಸ್ಟೀಲ್ನ ನೀಡಲಿಂದ, ಅಂದರೆ ಸೂಜಿ ಇದೆಯಲ್ಲ ಅದರಿಂದ ಹೋಲ್ ಮಾಡ್ತಾರೆ. ಸ್ಕಿನ್ನಲ್ಲಿ ಹೋಲ್ ಮಾಡಿ ಇಂಪ್ಲಾಂಟ್ ಮಾಡ್ತಾರೆ. ಈ ಸ್ಟೈನ್ಲೆಸ್ ಸ್ಟೀಲ್ ನೀಡಲ್ ಅಂದರೆ ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಇದೆ. ಓಕೆ, ಅದೇ ರೀತಿಯಲ್ಲಿ ಹೋಲ್ ಸ್ವಲ್ಪ ದೊಡ್ಡದೇ ಇದೆ. ಬಟ್ ಸಫೈರ್ ಸ್ಟೋನ್ ಅಂದರೆ ಏನು ಮಾಡ್ತಾರೆ, ಟರ್ಕಿಯಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಸಫೈರ್ ಸ್ಟೋನ್ ಅಂದರೆ ಸಫೈರ್ನ ಸ್ಟೋನ್ನ ನೀಡಲಿದೆ ನೋಡಿ, ಅದರ ಶೇಫೇ ಡಿಫರೆಂಟ್ ಇದೆ. ಅದು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಫಿನಿಶಿಂಗ್ ಬರುತ್ತೆ. ಅದೇ ರೀತಿಯಲ್ಲಿ ನಮಗೆ ಯಾವುದೇ ಡೈರೆಕ್ಷನ್ ಬೇಕಿದ್ರೆ ಕೊಡ್ಬೋದು. ಆದರೆ ಟಿಶ್ಯೂ ಡ್ಯಾಮೇಜ್ ಝೀರೋ, ಯಾವುದೇ ಥರ ಡ್ಯಾಮೇಜ್, ಯಾಕಂದರೆ ತುಂಬ ಶಾರ್ಪ್ ಇದ್ದ ಕಾರಣ ಬೇಗ ಕಟ್ ಆಗುತ್ತೆ. ಸೊ ಸಫೈರ್ ಸ್ಟೋನಿಂದ ಇವರು ಇದು ಮಾಡಿದ್ದಾರೆ, ತುಂಬ ಫಿನಿಶಿಂಗ್ ಬಂದಿದೆ. ಸೊ 10th ಡೇ ಹೆಡ್ ವಾಶ್ ಮಾಡಿದಾಗ ಈ ರೀತಿ ಇದೆ ನೋಡಿ, ತುಂಬ ಡೈರೆಕ್ಷನ್ ಚೆನ್ನಾಗಿದೆ. ಯಾಕೆಂದರೆ ಹೇರ್ ಲೈನ್ ಕರೆಕ್ಷನ್ ಮಾಡುವ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ, ನಮ್ಮ ಈಗಿರೋ ಹೇರ್ ಇದೆಯಾ ಅದಾಗಿ ಮ್ಯಾಚ್ ಆಗಬೇಕು, ಅಲ್ಲದೆ ಹೇರ್ ಲೈನ್ ಕರೆಕ್ಷನ್ ಮಾಡಬಾರ್ದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈಗಿರೋ ಹೇರ್ ಮತ್ತು ಈ ಹೇರ್ನ ಇಡೆಯಲ್ಲಿ ಒಂದು ಗ್ಯಾಪ್ ಬರುತ್ತೆ. ಅದು ತುಂಬ ನೋಡುವಾಗಲೇ ಒಂದು ವ್ಯತ್ಯಾಸವಾಗಿ ಕಾಣುತ್ತೆ. ಬಟ್ ಆ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು. ಮಾಡುವಾಗ ಯಾವುದು ಪಕ್ಕ ಹೇರ್ ಲೈನ್ ಕರೆಕ್ಷನ್ ಕರೆಕ್ಟ್ ಮಾಡ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿ ನಡೆದಿದೆ. ಸೊ ಅವರಿಗೆ ಸಹ ಶೆಡಿಂಗ್ ಫೇಸ್ ಆಗಿದೆ. ಶೆಡಿಂಗ್ ಅಂದರೆ ಇಟ್ಟ ಹೇರ್ಗಳು ಉದುರೋಗುತ್ತೆ. 4ನೇ ತಿಂಗಳಿಂದ ರಿಸಲ್ಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 6 ತಿಂಗಳಾಗ ಒಂದು 50% ರಿಸಲ್ಟ್ ಬರುತ್ತೆ. 1 ವರ್ಷ ಫುಲ್ ರಿಸಲ್ಟ್ ಬರುತ್ತೆ. ಇವರ ಸರ್ಜರಿ ಮಾಡಿ 1 ವರ್ಷ ಇವಾಗ ಆಯಿತು. 1 ವರ್ಷದ ರಿಸಲ್ಟ್ ಅಂದರೆ ನಿಮಗೆ ಅದ್ಭುತ ಆಗ್ಬೋದು ನೋಡಿ. ಸೇ ದಿಸ್.
ಅಂದರೆ ಒಂದು ಸೂಪರ್ ಆದ ರಿಸಲ್ಟ್ ಬಂದಿದೆ. ಯಾಕೆಂದರೆ ಬಿಕಾಸ್ ಆಫ್ ದ್ಯಾಟ್ ಟೆಕ್ನಾಲಜಿ, ಸಫೈರ್ ಟೆಕ್ನಾಲಜಿಯಿಂದ ಅಷ್ಟು ಫಿನಿಶಿಂಗ್ ರಿಸಲ್ಟ್ ಬಂದಿದೆ. ಇವಾಗ ಅಷ್ಟು ಹ್ಯಾಪಿಲಿದೆ ಅವರು. ನೋಡಿ, ಅವರ ಬಿಫೋರ್ ಫೋಟೋ ನೋಡಿ, ಆಫ್ಟರ್ ಫೋಟೋ ನೋಡಿ ಹೇಗಿದೆ, ತುಂಬ ಚೇಂಜ್ ಆಗಿದೆ. 29 ವರ್ಷ ಅಂತ ಹೀಗೆ ಹೇಳಲ್ಲ, ಅವ್ರ ಕಾಣುವಾಗ ಒಂದು 18 ವರ್ಷ ಥರ ಆಗಿದೆ, ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ನಾವು ಈ ಹೇರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳುವ ಯಾವಾಗ ಇದನ್ನು ನಾವು ನೋಡಲೇಬೇಕು. ಯಾಕಂದರೆ ಸುಮ್ಮನೆ ಹೋಗಿ ಒಂದು ಕ್ಲಿನಿಕಲ್ಲಿ ಸರ್ಜರಿ ಮಾಡೋದಲ್ಲ, ಆ ಕ್ಲಿನಿಕಲ್ಲಿ ರಿಸಲ್ಟ್ಸ್ ಇದೆಯಾ, ಎಷ್ಟು ಫಿನಿಶಿಂಗ್ ಇದೆ, ಹೇಗೆಲ್ಲ ಮಾಡ್ತಾರೆ. ನಾವು 5 ರೂಪಾಯಿ 10 ರೂಪಾಯಿ ರೇಟ್ ಕಡಿಮೆ ಅಂತ ಹೋಗಿ ಮಾಡೋದಲ್ಲ, ಬೆಸ್ಟ್ ರಿಸಲ್ಟ್ಸ್ ಬೇಕು. ಅದಲ್ಲದೆ ಸರ್ಜರಿ ಮಾಡ್ಕೊಳ್ಬಾರ್ದು. ಬೆಸ್ಟ್ ಅಟ್ಮಾಸ್ಫಿಯರ್ ಬೇಕು, ಬೆಸ್ಟ್ OT ಬೇಕು, ಇದೆಲ್ಲ ಬೇಕು. ಇಲ್ಲ ಇದನ್ನ ನಾವು ಸರ್ಜರಿ ಮಾಡ್ಕೊಳ್ಬಾರ್ದು. ಯಾಕಂದರೆ ಲೈಫಲ್ಲಿ ಒಮ್ಮೆ ಅಥವಾ 2 ಸಲ ನಾವು ಸರ್ಜರಿ ಮಾಡ್ಕೊಳ್ಳೋದು. ಯಾಕಂದ್ರೆ ನಮ್ಮ ತೆಗೆದ ಗ್ರಾಫ್ಟ್, ತಲೆ ಹಿಂದೆಗಡೆ ನಾವು ಗ್ರಾಫ್ಟ್ ತೆಗಿತೇವಲ್ಲ, ಆ ಗ್ರಾಫ್ಟ್ ಎಲ್ಲಿ ನಾವು ಇಡ್ತೇವೆ ಅಲ್ಲಿ ಬೆಳೆಯುತ್ತೆ, ತೆಗ್ದಲ್ಲಿ ಕಡಿಮೆ ಆಗುತ್ತೆ. ಸೊ ಗ್ರಾಫ್ಟನ್ನು ಯೂಸ್ ಮಾಡುವಾಗ ಒಂದು ಗ್ರಾಫ್ಟ್ ಡ್ಯಾಮೇಜ್ ಆಗದ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೇರ್ ಟ್ರಾನ್ಸ್ ಸಫಾರ್ ಎನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದೇ ರೀತಿಯಲ್ಲಿ ಫೇಸ್ಬುಕ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಬಾಳ್ನೆಸ್ ಇರುವ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ಸಹ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ದ ನ್ಯೂ ವಿಡಿಯೋ ವೆರಿ ಸೂನ್. ಥ್ಯಾಂಕ್ ಯು ವೆರಿ ಮಚ್.